ಶಾಂತಿ ಬಾಪ್ದಾದ ಮಧುಬನ್ ಮುರಳಿ 26/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸುಖ ಕೊಡುವಂಥ ಒಬ್ಬ ತಂದೆಯನ್ನು ನೆನಪು ಮಾಡಿ ಈ ಸ್ವಲ್ಪ ಸಮಯದಲ್ಲಿ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಿ. ಅದು ಅಂತಿಮದಲ್ಲಿ ಬಹಳ ಕೆಲಸಕ್ಕೆ ಬರುವುದು. ಏನು ಹೇಳಿದರು ಬಾಬಾ? ಅಂತಿಮದಲ್ಲಿ ಕೆಲಸಕ್ಕೆ ಬರುವುದು ಅಂದರು. ಅಂದರೆ ಅಂತಿಮದಲ್ಲಿ ಏನಾಗಿರ್ತತೆ, ಹೆಣಗಳ ರಾಶಿ ಮೇಲೆ ಓಡಾಡ್ತಿರ್ತೀವಿ, ರಕ್ತದ ಕಾಲುವೆ ಹರಿದಿರ್ತತೆ. ಅದು ಹೋಗಲಿ, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಅಂದರೆ ಮಕ್ಕಳು ಮೊಮ್ಮಕ್ಕಳು ಇವೆಲ್ಲ ತಲೆ ಹೊಡ್ಕೊಂಡಿರೋವ್ಯಾವು, ಹೆಣ ಬಿದ್ದಿರೋವ್ಯಾವು, ಇದೆಲ್ಲ ದೃಶ್ಯ ಇರ್ತತೆ. ಆ ದೃಶ್ಯದಲ್ಲೂ ಆನಂದದ ಅನುಭವ ಮಾಡ್ಬೇಕಂತ ಹೇಳ್ಯಾರ ಬಾಬಾ. ಎಷ್ಟು ಶಕ್ತಿ ಇರಬೇಕು ಆ ವಿನಾಶದ ಲೀಲೆಯಲ್ಲಿ ಆನಂದದ ಅನುಭವ ಮಾಡ್ಬೇಕಂತ ಹೇಳ್ಯಾರ. ಯಾಕೆ ಅಂದರೆ ಇನ್ನು ಆಯಿತು, ಆತ್ಮಗಳು ಸುಸ್ತಾಗಿದ್ವು, ಚಿಂತೆ ದುಃಖ ಅಂಥೇಳಿ ಆಯಿತು, ಶಾಂತಿ ತಂದೆಯ ಮಡ್ಲಲ್ಲಿ ಶಾಂತಿಯಲ್ಲಿ ಇನ್ನು ಶಾಂತಿ ಪಡಿತಾವೆ, ಎಲ್ಲ ಮುಕ್ತಿ ಪಡಿತಾ ಇದ್ದಾವೆ. ಅಂದರೆ ಇನ್ನು ನಾವು ಖುಷಿ ಪಡಬೇಕಾ ಏನು ದುಃಖ ಪಡಬೇಕಾ? ಖುಷಿ ಪಡೋ ವಿಷಯ ಅಲ್ಲ. ಅದಕ್ಕೆ ಇದು ಬೇಕು ಅಂದರೆ ಏನು, ನನ್ನ ಹೆಚ್ಚು ನೆನಪು ಮಾಡಿರಿ ಅಂತಾರೆ ಬಾಬಾ. ಯಾಕೆಂದರೆ ಅಲ್ಲಿ ಕರ್ಮದ ಲೆಕ್ಕಾಚಾರ ಇತ್ತು ಅಂದರೆ ನಮಗೆ ಅದು ದುಃಖನೇ ಕೊಡ್ತತೆ ಆ ಸನ್ನಿವೇಶ. ಅದಕ್ಕೆ ಕರ್ಮಾತೀತ ಆಗ್ರಿ, ಹೆಚ್ಚು ಯೋಗ ಶಕ್ತಿನ ಜಮಾ ಮಾಡ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಬೇಹದ್ದಿನ ವೈರಾಗಿ ಮಕ್ಕಳಾದ ನಿಮಗೆ ಯಾವ ಸ್ಮೃತಿ ಸದಾ ಇರಬೇಕು? ಉತ್ತರ: ನಮ್ಮದು ಇದು ಪತಿತ ವಸ್ತ್ರವಾಗಿದೆ, ಇದನ್ನು ಬಿಟ್ಟು ಮರಳಿ ಮನೆಗೆ ಹೋಗಬೇಕಾಗಿದೆ. ಈ ಸ್ಮೃತಿ ಸದಾ ಇರಲಿ. ತಂದೆ ಮತ್ತು ಆಸ್ತಿಯ ನೆನಪಿರಲಿ, ಮತ್ತೇನೂ ನೆನಪಿಗೆ ಬರಬಾರದು. ಇದು ಬೇಹದ್ದಿನ ವೈರಾಗ್ಯವಾಗಿದೆ. ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಇಂಥ ಪುರುಷಾರ್ಥ ಮಾಡಬೇಕು. ತಲೆಯ ಮೇಲಿರುವ ಎಲ್ಲ ಪಾಪಗಳ ಹೊರೆ ಇಳಿಯಲಿ. ಆತ್ಮವು ತಮೋಪ್ರಧಾನದಿಂದ ಸತೋಪ್ರಧಾನವಾಗಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವ ಸ್ಮೃತಿ ಇರಬೇಕು ಅಂದರೆ ಸಂಪೂರ್ಣ ಪಾವನ ಆಗದ ಹೊರತು ನಾವು ವಾಪಸ್ ಮನೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಷ್ಟು ಪಾವನ ಆಗಷ್ಟು ಯೋಗ ಆಗಬೇಕು ಅಂದರೆ ಏನಿರಬೇಕು? ನಮಗೆ ಈ ಹಳೆಯ ಜಗತ್ತಿನ ಮೇಲೆ ವೈರಾಗ್ಯ ಇರಬೇಕು. ಆ ಥರ ಪುರುಷಾರ್ಥ ಮಾಡಬೇಕನ್ನೋದು ಸದಾ ಸ್ಮೃತಿಯಲ್ಲಿರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಓಂ ಶಾಂತಿ. ತಂದೆಯು ಮಕ್ಕಳಿಗೆ ಪ್ರತಿನಿತ್ಯವೂ ಬಹಳ ಸಹಜ ಮಾತುಗಳನ್ನು ತಿಳಿಸುತ್ತಾರೆ. ಇದು ಈಶ್ವರೀಯ ಪಾಠಶಾಲೆಯಾಗಿದೆ. ಅವಶ್ಯವಾಗಿ ಗೀತೆಯಲ್ಲಿಯೂ ಸಹ ಹೇಳುತ್ತಾರೆ, ಭಗವಾನ್ ವಾಚ, ಭಗವಂತ ತಂದೆಯು ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಭಗವಂತರಾಗಲು ಸಾಧ್ಯವಿಲ್ಲ. ಅಂದರೆ ಭಗವಂತ ಅಂದರೆ ಯಾರು? ಜನನ ಮರಣನ ಗೆದ್ದಿರೋರು ಮತ್ತು ಭಾಗ್ಯವನ್ನು ತುಂಬುವವರು. ಇಡೀ ವಿಶ್ವದ ಆತ್ಮಗಳಿಗೆ ಅವರು ಭಗವಂತ. ಎಲ್ಲರೂ ಭಗವಂತ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಶಿವಬಾಬಾ ಬಿಟ್ಟರೆ ಬೇರೆ ಯಾರೂ ಜನನ ಮರಣನ ಗೆದ್ದಿಲ್ಲ. ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾಗುವರು ಅಂದಾಗ ಇದು ಖಂಡಿತ ಬುದ್ಧಿಯಲ್ಲಿ ಬರಬೇಕು. ತಂದೆಯು ಸ್ವರ್ಗ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ. ಆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿಯು ಖಂಡಿತ ಸಿಕ್ಕಿರಬೇಕು. ಭಾರತದಲ್ಲಿಯೂ ಶಿವಜಯಂತಿಯ ಗಾಯನವಿದೆ. ಆದರೆ ಹೇಗೆ ಶಿವಜಯಂತಿ ಆಗುತ್ತದೆ ಎಂಬುದನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ತಂದೆಯು ಕಲ್ಪದ ಸಂಗಮಯುಗದಲ್ಲಿ ಬರುತ್ತಾರೆ. ಮಕ್ಕಳನ್ನು ಪುನಃ ಪತಿತರಿಂದ ಪಾವನರನ್ನಾಗಿ ಮಾಡಲು, ಅರ್ಥಾತ್ ಆಸ್ತಿಯನ್ನು ಕೊಡಲು. ಈ ಸಮಯದಲ್ಲಿ ಎಲ್ಲರಿಗೆ ರಾವಣನ ಶಾಪವಿದೆ. ಆದ್ದರಿಂದ ಎಲ್ಲರೂ ದುಃಖಿಯಾಗಿದ್ದಾರೆ. ಈ ಕಲಿಯುಗಿಯ ಹಳೆಯ ಪ್ರಪಂಚವಾಗಿದೆ. ಇದನ್ನು ಸದಾ ನೆನಪಿಟ್ಟುಕೊಳ್ಳಿ. ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ಯಾರೆಲ್ಲ ತಮ್ಮನ್ನು ಬ್ರಹ್ಮಕುಮಾರ ಕುಮಾರಿಯರೆಂದು ತಿಳಿದುಕೊಳ್ಳುವರೋ ಅವರಿಗೆ ಇದನ್ನು ಖಂಡಿತ ತಿಳಿಸಬೇಕು. ಕಲ್ಪಕಲ್ಪವು ನಾವು ತಾತನಿಂದ ಬ್ರಹ್ಮರವರ ಮೂಲಕ ಆಸ್ತಿಯನ್ನು ಪಡೆಯುತ್ತೇವೆ. ಇಷ್ಟೊಂದು ಮಂದಿ ಮಕ್ಕಳು ಮತ್ಯಾರಿಗೂ ಇರಲು ಸಾಧ್ಯವಿಲ್ಲ. ಇಲ್ಲಿ ಶಿವಬಾಬಾ ನಮಗೆ ತಾತ ಯಾಕಾದರೂ? ಶಿವಬಾಬಾ ಭೂಮಿಗೆ ಬಂದ ತಕ್ಷಣ ಫಸ್ಟು ಬ್ರಹ್ಮ ತಂದೆನ ದತ್ತು ತೊಗೊಂಡ್ರು. ಅವರಿಗೆ ಮಗ ಒಬ್ಬತ್ತೆ. ಬ್ರಹ್ಮ ತಂದೆ ಮೂಲಕ ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವೆಲ್ಲ ಮೊಮ್ಮಕ್ಕಳು. ಬಾಬಾ ಏನು ಹೇಳ್ತಾ ಇದ್ದಾರೆ, ಇವರು ಎಲ್ಲರ ತಂದೆಯಾಗಿದ್ದಾರೆ. ಬ್ರಹ್ಮರವರು ಸಹ ಅವರ ಮಗನಾಗಿದ್ದಾರೆ. ಎಲ್ಲ ಮಕ್ಕಳಿಗೆ ಆಸ್ತಿಯು ಅವರಿಂದ ಸಿಗುತ್ತದೆ.
ಸತ್ಯಯುಗದ ರಾಜಧಾನಿಯೇ ಅವರ ಆಸ್ತಿಯಾಗಿದೆ. ಈ ಬೇಹದ್ದಿನ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ನಮಗೆ ಸ್ವರ್ಗದ ರಾಜ್ಯಭಾಗ್ಯವಿರಬೇಕು. ಆದರೆ ಇದನ್ನು ಮರೆತು ಬಿಟ್ಟಿದ್ದಾರೆ. ನಮಗೆ ಸ್ವರ್ಗದ ರಾಜ್ಯಭಾಗ್ಯವಿತ್ತು, ಆದರೆ ನಿರಾಕಾರ ತಂದೆಯು ಹೇಗೆ ಕೊಡುತ್ತಾರೆ? ಅವಶ್ಯವಾಗಿ ಅವರು ಬ್ರಹ್ಮರವರ ಮೂಲಕವೇ ಕೊಡುತ್ತಾರೆ. ಭಾರತದಲ್ಲಿ ಇವರ ರಾಜ್ಯವಿತ್ತು. ಈಗ ಕಲ್ಪದ ಸಂಗಮಯುಗವಾಗಿದೆ. ಸಂಗಮದಲ್ಲಿ ಬ್ರಹ್ಮನಿದ್ದಾರೆ. ಆದ್ದರಿಂದಲೇ ಬ್ರಹ್ಮಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಿ. ಇದರಲ್ಲಿ ಯಾವುದೇ ಅಂಧಶ್ರದ್ಧೆಯ ಮಾತಿಲ್ಲ. ಇದು ತಂದೆಯ ರಚನೆಯಾಗಿದೆ. ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ. ಬ್ರಹ್ಮರವರು ಶಿವತಂದೆಯ ಮಗನಾಗಿದ್ದಾರೆ. ನಮಗೆ ಶಿವತಂದೆಯಿಂದ ಪುನಃ ಸ್ವರ್ಗದ ಆಸ್ತಿಯು ಸಿಗುತ್ತಿದೆ. ಮೊದಲು ಸಿಕ್ಕಿತ್ತು, ಅದಕ್ಕೆ 5000 ವರ್ಷಗಳಾಯಿತು. ನಾವು ದೇವಿ ದೇವತಾ ಧರ್ಮದವರಾಗಿದ್ದೇವೆ. ಕೊನೆಯವರೆಗೂ ವೃದ್ಧಿಯಾಗುತ್ತಾ ಇರುತ್ತದೆ. ಹೇಗೆ ಕ್ರಿಸ್ತನು ಬಂದನು, ಕ್ರಿಶ್ಚಿಯನ್ ಧರ್ಮವು ಇಲ್ಲಿಯವರೆಗೂ ಇದೆ, ವೃದ್ಧಿ ಹೊಂದುತ್ತಿರುತ್ತದೆ. ಕ್ರಿಸ್ತನ ಮೂಲಕ ನಾವು ಕ್ರಿಶ್ಚಿಯನ್ನರಾದೆವು ಎಂದು ಅವರಿಗೆ ತಿಳಿದಿದೆ. ಇಂದಿಗೆ 2000 ವರ್ಷಗಳ ಮೊದಲು ಕ್ರಿಸ್ತನು ಎಂದು ಹೇಳುತ್ತೀರಿ ಅಂದಾಗ ತಂದೆಯು ಬಂದು ನೀವು ಏನು ಹೇಳುತ್ತಿದ್ದೀರಿ ಎಂಬುದನ್ನು ನೆನಪಿಗೆ ತರಿಸುತ್ತಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ನೀವೇ ಬ್ರಹ್ಮಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಿ. ಮನುಷ್ಯರು ಇಷ್ಟು ಕಲ್ಲು ಬುದ್ಧಿಯವರಾಗಿದ್ದಾರೆ. ಅವರಿಗೆ ಈ ಬಿಕೆಗಳು ಯಾರು, ಈ ಮಮ್ಮಾ ಬಾಬಾ ಯಾರು ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಇವರು ಯಾವುದೇ ಸಾಧು ಸಂತ ಅಲ್ಲ. ಸಾಧು ಸನ್ಯಾಸಿಗಳಿಗೆ ಗುರುಗಳೆಂದು ಹೇಳುತ್ತಾರೆಯೇ ಹೊರತು ಮಾತಾಪಿತರೆಂದು ಹೇಳುವುದಿಲ್ಲ. ಈ ತಂದೆಯಂತೂ ಬಂದು ದೈವಿ ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಇಲ್ಲಿ ಈ ಲಕ್ಷ್ಮೀನಾರಾಯಣ ರಾಜಾರಾಣಿಯು ರಾಜ್ಯ ಮಾಡುತ್ತಿದ್ದರು. ಮೊದಲು ಪವಿತ್ರರಾಗಿದ್ದರು, ನಂತರ ಅಪವಿತ್ರರಾಗುತ್ತಾರೆ. ಯಾರು ಪೂಜ್ಯರಾಗಿದ್ದರೋ ಅವರು ಮತ್ತೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಮೊದಲು ಬೇಹದ್ದಿನ ತಂದೆಯ 21 ಜನ್ಮಗಳ ಸುಖದ ಆಸ್ತಿ ಸಿಗುತ್ತದೆ. ಯಾರು 21 ಕುಲದ ಉದ್ಧಾರ ಮಾಡುವರೋ ಅವರು ಕುಮಾರಿಯರಾಗಿದ್ದಾರೆ. ಇದು ನಿಮ್ಮ ಗಾಯನವಿದೆ. ನೀವು ಕುಮಾರಿಯರಾಗಿದ್ದೀರಿ, ಗೃಹಸ್ಥಿಗಳಲ್ಲ. ಭಲೆ ದೊಡ್ಡವರಾಗಿದ್ದೀರಿ, ಆದರೆ ಮರುಜೀವಿಗಳಾಗಿ ಎಲ್ಲರೂ ತಂದೆಯ ಮಕ್ಕಳಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮನಿಗೆ ಅನೇಕ ಮಕ್ಕಳಿದ್ದಾರೆ, ಇನ್ನೂ ವೃದ್ಧಿ ಹೊಂದುತ್ತಿರುತ್ತಾರೆ. ನಂತರ ಇವರೆಲ್ಲರೂ ದೇವತೆಗಳಾಗುತ್ತಾರೆ. ಇದು ಶಿವತಂದೆಯ ಯಜ್ಞವಾಗಿದೆ. ಇದಕ್ಕೆ ರಾಜಸ್ವ ಯಜ್ಞ, ಸ್ವರಾಜ್ಯ ಪಡೆಯುವ ಯಜ್ಞವೆಂದು ಹೇಳಲಾಗುತ್ತದೆ. ಆತ್ಮರಿಗೆ ತಂದೆಯಿಂದ ಸ್ವರ್ಗದ ರಾಜ್ಯದ ಆಸ್ತಿ ಸಿಗುತ್ತದೆ. ಈ ರಾಜಸ್ವ ಅಶ್ವಮೇಧ ರುದ್ರಜ್ಞಾನ ಯಜ್ಞದಲ್ಲಿ ಏನು ಮಾಡಬೇಕಾಗಿದೆ? ಶರೀರ ಸಹಿತವಾಗಿ ಏನೆಲ್ಲವೂ ಇದೆಯೋ ಅದನ್ನು ಬಲಿಹಾರಿ ಮಾಡಬೇಕಾಗಿದೆ ಅಥವಾ ಸ್ವಾಹ ಮಾಡಬೇಕಾಗಿದೆ. ನೋಡ್ರಿ, ಅಲ್ಲಿ ಯಜ್ಞ ರಚನೆ ಮಾಡ್ತಾರಲ್ಲ ರಾಜರುಗಳು, ಆ ಯಜ್ಞದಲ್ಲಿ ಏನು ಒಂದು ಕುದುರೆಗೆ ಫಲಕ ಹಾಕಿರ್ತಾರೆ. ಇಲ್ಲಿ ಕಪ್ಪ ಕಾಣಿಕೆ ಕೊಡಬೇಕು, ಇಲ್ಲ ಅಂದರೆ ಯುದ್ಧ ಮಾಡಬೇಕು ಅಂತ ಇರ್ತತೆ. ಯಾರು ಅವ್ರನ್ನ ಮಹಾರಾಜ ಅಂತ ಒಪ್ಪುತ್ತಾರೋ ಅವರು ಕಪ್ಪ ಕಾಣಿಕೆ ಕೊಡ್ತಾರೆ, ಇಲ್ಲ ಯುದ್ಧ ಮಾಡ್ತಾರೆ. ಎಲ್ಲರ ಜೊತೆಗೆ ಯುದ್ಧ ಮಾಡಿ ಎಲ್ಲ ರಾಜರನ್ನ ಗೆದ್ದರು ಅಂದರೆ ಆ ಕುದುರೆ ಎಲ್ಲ ರಾಜರ ಹತ್ರ ಹೋಗಿ ವಾಪಸ್ ಬರುತ್ತಲ್ಲ, ಮರಳಿ ಯಜ್ಞದ ಹತ್ರ ಬಂದಾಗ ಅದನ್ನೇನು ಮಾಡ್ತಾರೆ, ಕಡಿದು ಆ ಯಜ್ಞದಲ್ಲಿ ಹಾಕಿ ಬಿಡ್ತಾರೆ ಆ ಕುದುರೆನ. ಆದರೆ ಇಲ್ಲಿ ಏನು, ನಾವು ತಲೆನ ಕತ್ತರಿಸಿ ಹಾಕಂಗಿಲ್ಲ. ನಮ್ಮದೇನಾಯಿತು ತನು ಮನ ಧನ ಸಮಯ ಸಂಬಂಧ ಸಂಪರ್ಕ. ತನು ಅಂದರೆ ಈ ತನುವಿನಿಂದ ಯಜ್ಞ ಸೇವೆ ಮಾಡೋದು, ನಮ್ಮದೇನಿತ್ತೋ ಅದರಲ್ಲೇ ಬಲಿಹಾರಿ ಆಗೋದು. ಮನಸ್ಸಿನಿಂದ ಮನಸ ಸೇವೆ, ತಂದೆ ನೆನಪು ಮಾಡೋದು. ಧನ ಅಂದರೆ ತಂದೆ ಯಜ್ಞದಲ್ಲಿ ಧನ ಸೇವೆ. ಸಂಪೂರ್ಣ ಬಲಿಹಾರಿ ಅಂದ್ರೇನು, ನಿಮ್ಮ ಹತ್ರ ಇರೋದೆಲ್ಲ ನನಗೆ ಕೊಡು ಅಂತಲ್ಲ, ಕೊಟ್ಟರೂ ಅದಕ್ಕೆ ತಕ್ಕಷ್ಟು ಭಾಗ್ಯ ಸಿಗ್ತತೆ. ಆದರೆ ಇನ್ನೊಂದು ರೀತಿ ಬಲಿಹಾರಿ ಏನು ಅಂದರೆ, ಅದು ಬಾಬಾ ಇದು ನಿನ್ನ ಸಂಪತ್ತು ಅಂತೇಳಿ ಅಲ್ಲಿ ಆ ಧನನ ಏನೇನು ಖರ್ಚು ಮಾಡ್ತೀವೋ ಬಾಬಾಗೆ ತಿಳಿಸಿ ಖರ್ಚು ಮಾಡೋದು. ನಂದಲ್ಲ ಬಾಬಾ, ನಿಂದೆ ಅಂತೇಳಿ. ಇದು ಕೂಡ ಒಂದು ಬಲಿಹಾರಿ ಆಗೋದು, ಒಂದು ಯುಕ್ತಿ. ಈ ಥರ ತನು ಮನ ಧನ ಸಮಯ, ಬಾಬಾನ ಪುರುಷಾರ್ಥದಲ್ಲೇ ಸಮಯ. ಸಂಬಂಧ, ಬಾಬಾನ ಜೊತೆಗೆ ಸರ್ವ ಸಂಬಂಧ. ಸಂಪರ್ಕ, ಬಾಬಾನ ಪರಿವಾರ ಜೊತೆಗೆ ಸಂಪರ್ಕ. ಎಲ್ಲದರಿಂದ ಬಲಿಹಾರಿ ಆಗೋದು ಅಂತ ಇಲ್ಲಿ ನಾವು ಯಜ್ಞದಲ್ಲಿ ಬಲಿಹಾರಿ ಆಗಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಆ ಯಜ್ಞದಿಂದಂತೂ
ನೀವು ರಾಜ್ಯವನ್ನು ಪಡೆಯುತ್ತೀರಿ. ತಂದೆಯು ನೆನಪು ತರಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಆಡುತ್ತಿದ್ದೀರಿ. ಹೇ ತಂದೆಯೇ, ತಾವು ಬಂದರೆ ನಾವು ಬಲಿಹಾರಿಯಾಗುತ್ತೇವೆ. ನೀವೀಗ ತಮ್ಮನ್ನು ಬ್ರಹ್ಮಕುಮಾರಿಯರೆಂದು ತಿಳಿದುಕೊಳ್ಳುತ್ತೀರಿ. ಭಲೆ, ತಮ್ಮನ್ನು ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ, ಆದರೆ ಕಮಲ ಪುಷ್ಪ ಸಮಾನ ಪಾವನರಾಗಿರಬೇಕಾಗುವುದು. ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ನಾವು ತಂದೆಯ ಮಕ್ಕಳಾಗಿದ್ದೇವೆ, ನೀವು ಆತ್ಮರು ಪ್ರಿಯತಮೆಯರಾಗಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಆತ್ಮ ಅಂತ ತಿಳ್ಕೊಂಡ್ರೆ ಆತ್ಮಕ್ಕೇನು ಬೇಕು? ಸುಖದ ಜೀವನ ಮಾಡೋಕ್ಕೆ ಗುಣಶಕ್ತಿ ಬೇಕು, ತಂದೆಯಿಂದ ಪಾಲನೆ ತಗೊಳ್ಳೋದು, ಮಕ್ಕಳಾಗಿ ಪಾಲನೆ ತಗೊಳ್ಳೋದು. ಆತ್ಮಕ್ಕೆ ಏನು ಬೇಕು? ಪ್ರೀತಿ ಬೇಕು, ಅದು ಪ್ರಿಯತಮನ ಮೂಲಕ ಪ್ರೀತಿನ ಪಡೆಯೋದು. ಜ್ಞಾನ ಬೇಕು, ಶಿಕ್ಷಕನಿಂದ ಜ್ಞಾನ. ಮತ್ತು ವರದಾನ ಬೇಕು, ಶ್ರೀಮತದಂತೆ ಗುರಿಯಲ್ಲಿ ನಡೆಸೋರು ಬೇಕು, ಸದ್ಗುರುವಿನ ಮೂಲಕ ಪಡೆಯೋದು. ಹೌದಾ? ಈ ಥರ ವಾರಸುದಾರ. ಈಗ ನಾವು ಬಾಬಾನ ವಾರಸುದಾರನ ಮಾಡ್ಕೊಂಡ್ರೆ ಬಾಬಾ ನಮ್ಗೆ 21 ಜನ್ಮ ವಾರಸುದಾರನ ಮಾಡ್ಕೊತಾರೆ. ಹೀಗೆ ಸರ್ವ ಸಂಬಂಧಗಳಿಂದ ಬಾಬಾನ ಜೊತೆಯಲ್ಲಿರೋದು. ಬಾಬಾ ಏನು ಹೇಳ್ತಾ ಇದ್ದಾರೆ? ನಾನೊಬ್ಬನೇ ನಿಮ್ಮ ಸತ್ಯ ಪ್ರಿಯತಮನಾಗಿದ್ದೇನೆ. ಪ್ರಿಯತಮನಾದ ನನ್ನನ್ನು ನೀವು ಕರೆಯುತ್ತಾ ಇರುತ್ತೀರಿ. ನೀವು ಅರ್ಧ ಕಲ್ಪದ ಪ್ರಿಯತಮೆಯರಾಗಿದ್ದೀರಿ. ತಂದೆಗೆ ಪರಮಪಿತ ಪರಮಾತ್ಮನೆಂದು ಕರೆಯಲಾಗುತ್ತದೆ. ಅವರು ನಿರಾಕಾರನಾಗಿದ್ದಾರೆ. ಆತ್ಮವು ನಿರಾಕಾರಿಯಾಗಿದೆ. ಅದು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ನೀವು ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಭಕ್ತಿ ಎಂದರೆ ರಾತ್ರಿಯಾಗಿದೆ. ಅಂಧಕಾರದಲ್ಲಿ ಮನುಷ್ಯರು ಮೋಸ ಹೋಗುತ್ತಾರೆ. ಅಂದರೆ ಯಾವ ಅಂಧಕಾರ? ಅಜ್ಞಾನದ ಅಂಧಕಾರ. ಸತ್ಯಜ್ಞಾನ ಗೊತ್ತಾಗಲಿಲ್ಲ. ಯಾರೇನು ಹೇಳಿದ್ರು ಅದನ್ನ ಮಾಡ್ತಾ ಹೋದ್ವಿ. ಅಲ್ಲಿ ನಮ್ಮ ಕೂಗು ಭಗವಂತ ಮುಟ್ಟಲಿಲ್ಲ, ನಮ್ಮ ಕಷ್ಟಗಳು ದೂರ ಆಗಲಿಲ್ಲ, ಮೋಸ ಹೋದ್ವಿ. ದ್ವಾಪರದಿಂದ ಹಿಡಿದು ನೀವು ಮೋಸ ಹೋಗುತ್ತಿದ್ದೀರಿ. ಈ ಸಮಯದಲ್ಲಿ ಮಹಾ ದುಃಖಿಯಾಗಿ ಬಿಟ್ಟಿದ್ದೀರಿ. ಈಗ ಹಳೆಯ ಪ್ರಪಂಚದ ಅಂತ್ಯವಾಗಿದೆ. ಈ ಹಣ ಇತ್ಯಾದಿಗಳೆಲ್ಲವೂ ಮಣ್ಣುಪಾಲಾಗುವುದು. ಭಲೆ, ಕೆಲವರು ಕೋಟ್ಯಾಧೀಶ್ವರರಿದ್ದಾರೆ, ರಾಜರಿದ್ದಾರೆ. ಮಕ್ಕಳು ಜನ್ಮ ಪಡೆದರೆ ಈ ಧನವು ನಮ್ಮ ಮಕ್ಕಳಿಗಾಗಿ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ತಿನ್ನುವರು ಎಂದು ತಿಳಿಯುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ಯಾರೂ ತಿನ್ನುವುದಿಲ್ಲ. ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ. ಇನ್ನೂ ಈ ಸ್ವಲ್ಪವೇ ಸಮಯವಿದೆ. ಬಹಳಷ್ಟು ವಿಘ್ನಗಳು ಬರುತ್ತವೆ. ಪರಸ್ಪರ ಹೊಡೆದಾಡುತ್ತಾರೆ. ಅಂತಿಮದಲ್ಲಿ ಈ ರೀತಿ ಹೊಡೆದಾಡುತ್ತಾರೆ, ರಕ್ತದ ನದಿಗಳು ಹರಿಯುತ್ತವೆ. ನಿಮಗಂತೂ ಯಾರೊಂದಿಗೂ ಯುದ್ಧವಿಲ್ಲ. ನೀವು ಯೋಗಬಲದಲ್ಲಿರುತ್ತೀರಿ. ನೀವು ನೆನಪಿನಲ್ಲಿರುತ್ತೀರಿ ಎಂದರೆ ಯಾರೇ ನಿಮ್ಮ ಸಮ್ಮುಖದಲ್ಲಿ ಕೆಟ್ಟ ವಿಚಾರದಿಂದ ಬಂದರೂ ಸಹ ಅವರಿಗೆ ಭಯಂಕರವಾದ ಸಾಕ್ಷಾತ್ಕಾರವಾಗಿ ಬಿಡುವುದು ಮತ್ತು ಕೂಡಲೇ ಓಡಿ ಹೋಗಿ ಬಿಡುವರು. ನೋಡ್ರಿ, ಕೆಲವರೇನು ಇದು ಸಂಪಾದಿಸಿದ್ದು ಮಕ್ಕಳು ತಿಂತಾರೆ, ಮರಿ ಮಕ್ಕಳು ತಿಂತಾರೆ ಅಂತೇಳಿ ಯಜ್ಞದಲ್ಲಿ ಸಫಲ ಮಾಡಲ್ಲ. ಆದರೆ ನಾಳೆ ಕೋಟಿ ಕೋಟಿ ಇರೋರು ಹಸಿವಿಲೆ ಸಾಯ್ತಾರೆ. ಈಗ ನಾವು ನಮ್ಮ ತನು, ಮನ, ಧನ ಎಲ್ಲದನ್ನು ನಾವು ಸಫಲ ಮಾಡ್ಕೊಂಡಿವಿ ಅಂದರೆ ಬಾಬಾ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅಂತಿಮದಲ್ಲಿ ಬಟ್ಟಿಗೆ ಬೆಂಕಿ ಬಿದ್ದರೂ ಬೆಕ್ಕಿನ ಮರಿಗಳು ಸೇಫ್ಟಿ ಆಗಿದ್ವಂತೆ. ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಯಾವ ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ? ಯಾರು ಸಫಲ ಮಾಡ್ಕೊತಾರೋ ಅಂಥ ಮಕ್ಕಳನ್ನ, ಯಾರು ಯಜ್ಞದಲ್ಲಿ ಸಹಯೋಗ ನೀಡಿರ್ತಾರೋ ಭಗವಂತನಿಗೆ, ಅಂಥ ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ ಬಾಬಾ. ಅದಕ್ಕೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಇನ್ನೊಂದು ಪಾಯಿಂಟು, ಅಂತಿಮದಲ್ಲಿ ಎಂತೆಂಥವೆಲ್ಲ ಬರ್ಬೋದು. ಆದರೆ ಎಂಥ ಕೆಟ್ಟ ದೃಷ್ಟಿಯವರು ಬಂದರೂ ಕೂಡ ನಮ್ಮಲ್ಲಿ ಯೋಗ ಶಕ್ತಿ ಇತ್ತು ಅಂದರೆ ನಾವು ಬಾಬಾ ನಮ್ಮ ಜೊತೆಗೆ ಇರ್ತಾರಲ್ಲ, ಅವರಿಗೆ ನಮಗೆ ನಮ್ಮ ಮೂಲಕ ಭಯಂಕರ ದೃಶ್ಯ ತೋರಿಸ್ಬಿಡ್ತಾರೆ. ಅವರು ಹೆದರೇ ಹೋಗ್ಬಿಡ್ತಾರೆ ನಮ್ಮಿಂದ. ಈ ರೀತಿ ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇರ್ತಾರೆ ಬಾಬಾ. ನೀವು ಶಿವ ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಅವರು ಓಡಿ ಹೋಗುತ್ತಾರೆ. ಯಾರು ಪಕ್ಕಾ ಮಕ್ಕಳಿದ್ದಾರೆಯೋ ಅವರು ಒಬ್ಬ ಶಿವ ತಂದೆಯ ವಿನಃ ನನ್ನವರು ಬೇರೆ ಯಾರೂ ಇಲ್ಲವೆಂದು ಪುರುಷಾರ್ಥದಲ್ಲಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಕೈ ಕೆಲಸ ಮಾಡಲಿ, ಬುದ್ಧಿ ತಂದೆಯನ್ನು ನೆನಪು ಮಾಡುತ್ತಿರಲಿ. ನೋಡಿರಿ, ಸೆಂಟರ್ಗಳಾಗ ಒಬ್ಬೊಬ್ಬ ಅಕ್ಕಂದರೆ ಇರ್ತಾರೆ, ಆದರೆ ಧೈರ್ಯವಾಗಿರ್ತಾರೆ. ಯಾಕೆಂದರೆ ಬಾಬಾ ಅವ್ರ ಆತ್ಮಕ್ಕೆ ನಾನು ಜೊತೆ ಇದ್ದೀನಿ ಅನ್ನೋ ಅನುಭವ ಮಾಡಿಸಿ ಇರ್ತಾರೆ. ಆ ಅನುಭವ ಇರ್ತತೆ ಅವರಿಗೆ. ಅದಕ್ಕೆ ಅವರು ಧೈರ್ಯವಾಗಿ ಇರ್ತಾರೆ. ಅವ್ರನ್ನ ನಾನು ಟ್ರೆಜರಿಯಲ್ಲಿ ಇಟ್ಟಿರ್ತೀನಿ ಅಂತ ಹೇಳ್ಯಾರ ಬಾಬಾ. ಅಷ್ಟು ರಕ್ಷಣೆ ಮಾಡ್ತಾಯಿರಿ. ಅದೆಲ್ಲ ಅನುಭವ. ನಾವು ಒಂದು ದಿವಸ ಒಬ್ಬಂಟಿಯಾಗಿ ಆ ಯಜ್ಞದ
ಆ ಸೇವಾ ಕೇಂದ್ರದಲ್ಲಿ ಇದ್ದಾಗ ಯಾವ ರೀತಿ ಅನುಭವ ಆಗುತ್ತೆ, ನಿರಾಕಾರ ಇದ್ದರೂ ಯಾವ ರೀತಿ ಅನುಭವ ಆಗುತ್ತೆ ಬಾಬಾ ಜೊತೆ ಇದ್ದಾನೆ ಅನ್ನೋದು ನಾವು ಅನುಭವ ಮಾಡೋಕ್ಕಾಗ್ತದೆ. ಅನುಭವ ಮಾಡಬೇಕು. ಆಗ ಆ ತಂದೆಯ ಜ್ಞಾನ ಎಲ್ಲ ಸತ್ಯ ಅನ್ನೋದು ಅನುಭವ ಆಗುತ್ತೆ, ಖುಷಿ ಆಗುತ್ತೆ. ಬಾಬಾ ಏನಂತಾರೆ, ಮನೆ ಮಕ್ಕಳನ್ನು ಸಂಭಾಲನೆ ಮಾಡಬೇಕಾಗಿದೆ. ಆದರೆ ನೀವು ಆತ್ಮರು ತಂದೆಯನ್ನು ನೆನಪು ಮಾಡಿರಿ, ಆಗ ಪಾಪಗಳ ಹೊರೆಯು ಇಳಿಯುವುದು. ಕೇವಲ ನನ್ನನ್ನು ನೆನಪು ಮಾಡಿದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ. ಬಾಬಾ ಏನು ಹೇಳಿದರು, ಚೆನ್ನಾಗಿ ನಾವು ಬಾಬಾನ ನೆನಪು ಮಾಡಿವಂದರೆ ಮಕ್ಕಳು ಮರಿ ಸಂಸಾರ ಎಲ್ಲ ಇದ್ದರೂ ಕೂಡ ಯಾವುದು ನಿಶ್ಚಿಂತ ಚಕ್ರವರ್ತಿ ಸ್ಥಿತಿಯ ಅನುಭವ ಆಗ್ತದೆ. ಯಾಕೆಂದರೆ ಅವ್ರ ಜೊತೆಗಿನ ಕರ್ಮಗಳೆಲ್ಲ ಸುಟ್ಟವಂದರೆ ಎಲ್ಲರ ಮಧ್ಯೆ ಇದ್ದರೂ ಯಾವ ದುಃಖದ ಅನುಭವ ಇರಲ್ಲ. ಸಂತುಷ್ಟ ಮಣಿ, ಪ್ರಸನ್ನ ಮೂರ್ತಿ, ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ, ಇಲ್ಲೇ ಸತ್ಯಯುಗದ ಅನುಭವ ಮಾಡಬೇಕು. ಅದೇ ಅತೇಂದ್ರಿಯ ಸುಖ. ಸತ್ಯಯುಗದಾಗೆಲ್ಲ ಇದ್ದರೂ ನಾವು ಬಾಬನಿಂದ ಪಡೆದೀವಿ ಅನ್ನೋ ಸುಖ ಇರಲ್ಲ. ಇಲ್ಲಿ ನಾನು ಪಡೆದೆ, ನಾನೇನು ಪುಣ್ಯ ಮಾಡಿದ್ದೀನಿ, ನನ್ನ ಪಾತ್ರ ಭಗವಂತನ ಜೊತೆಗೈತೆ, ನಾನೆಂತಹ ಅದೃಷ್ಟಶಾಲಿ, ಇದನ್ನು ಅನುಭವ ಮಾಡಬೇಕು ನಾವು ಈ ಸಂಗಮ ಯುಗದಲ್ಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಂತರ ನೀವೆಲ್ಲರೂ ಈ ಶರೀರವನ್ನು ಬಿಡುತ್ತೀರಿ. ತಂದೆ ಎಲ್ಲ ಆತ್ಮಗಳನ್ನು ಸೊಳ್ಳೆಗಳ ಉಪಾಧಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಉಳಿದಂತೆ ಇಡೀ ಪ್ರಪಂಚವು ಶಿಕ್ಷೆಗಳನ್ನು ಅನುಭವಿಸುವುದು. ಭಾರತದಲ್ಲಿ ಕೆಲವರು ಮಾತ್ರವೇ ಉಳಿಯುತ್ತಾರೆ. ಅದಕ್ಕಾಗಿಯೇ ಈ ಮಹಾಭಾರತ ಯುದ್ಧವಿದೆ. ಇಲ್ಲಂತೂ ಬಹಳ ವೃದ್ಧಿಯಾಗುವುದು. ಪ್ರದರ್ಶನಿ, ಪ್ರಾಜೆಕ್ಟ್ ಇತ್ಯಾದಿಗಳ ಮೂಲಕ ಎಷ್ಟೊಂದು ಮಂದಿ ಕೇಳುತ್ತಾರೆ. ಅವರು ಪ್ರಜೆಗಳಾಗುತ್ತಾ ಹೋಗುತ್ತಾರೆ. ರಾಜನಂತೂ ಒಬ್ಬರೇ ಇರುತ್ತಾರೆ, ಉಳಿದವರೆಲ್ಲರೂ ಪ್ರಜೆಗಳಾಗುತ್ತಾರೆ. ಮಂತ್ರಿಯೂ ಸಹ ಪ್ರಜೆಗಳ ಸಾಲಿನಲ್ಲಿ ಬರುತ್ತಾರೆ. ಅನೇಕರು ಪ್ರಜೆಗಳಾಗುತ್ತಾರೆ. ಒಬ್ಬ ರಾಜನಿಗೆ ಲಕ್ಷಾಂತರ ಮಂದಿ ಪ್ರಜೆಗಳಿರುತ್ತಾರೆ. ಅಂದ ಮೇಲೆ ರಾಜರಾಣಿಯಾಗಲು ಪರಿಶ್ರಮ ಪಡಬೇಕಲ್ಲವೇ? ಬಾಬಾ ಏನಂತಾರೆ, ನಾವು ಯೂಟ್ಯೂಬಾಗಂತ ಬಿಡ್ತೀವಿ ಮತ್ತು ಪ್ರದರ್ಶನಿಗಳಲ್ಲಿ ಹೇಳ್ತೀವಿ. ಇದೆಲ್ಲ ಏನು, ನಾವು ಪ್ರಜೆಗಳನ್ನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಎಲ್ಲವನ್ನೂ ಮಾಡುತ್ತಾ ನಿರಂತರ ನನ್ನನ್ನು ನೆನಪು ಮಾಡಿ. ಹೇಗೆ ಪ್ರಿಯತಮೆಯರಾಗಿರುತ್ತಾರೆ, ಅವರಿಗೆ ಎಷ್ಟೊಂದು ದೈಹಿಕ ಪ್ರೀತಿ ಇರುತ್ತದೆ. ನೀವು ಮಕ್ಕಳು ಈ ಸಮಯದ ಪ್ರಿಯತಮೆಯರಾಗಿದ್ದೀರಿ. ನಿಮ್ಮ ಪ್ರಿಯತಮನೂ ಬಂದಿದ್ದಾರೆ, ನಿಮಗೆ ಓದಿಸುತ್ತಿದ್ದಾರೆ. ಓದುತ್ತಾ ಓದುತ್ತಾ ನೀವು ದೇವತೆಗಳಾಗಿ ಬಿಡುತ್ತೀರಿ. ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಸದಾ ನಿರೋಗಿಗಳಾಗಿ ಬಿಡುತ್ತೀರಿ. ಬಾಬಾ ಏನಂದರು, ನೆನಪು ಮಾಡಿದಷ್ಟು ನಿರೋಗಿ ಅಂದರು. ನಮಗೆ ಕಾಯಿಲೆ ಯಾಕೆ ಬರ್ತವೆ? ನಾವು ಯಾರಿಗೂ ದುಃಖ ಕೊಟ್ಟಿರ್ತೀವಿ, ಈ ರೂಪದಲ್ಲಿ ದುಃಖ ಕೊಡ್ತವೆ. ಆದರೆ ನಾವು ಬಾಬಾ ನೆನಪು ಮಾಡ್ದಂಗೆಲ್ಲ, ನಮ್ಮ ಕರ್ಮ ಸುಟ್ಟಂಗೆಲ್ಲ ಅಲ್ಲೇನಾಗ್ತಾ ಹೋಗ್ತತೆ, ನಮ್ಮ ಕಾಯಿಲೆಗಳು ನಮ್ಮನ್ನು ಬಿಟ್ಟು ಹೋಗ್ತವೆ. ನಮ್ಮ ಕರ್ಮ ಇದ್ದಾಗ 1000 ರೂಪಾಯಿ ಗುಳಿಗೆ ಹಾಕ್ಕೊಂಬ್ಲಿ, ಅವು ಎಲ್ಲಿಗೆ ಹೋಗ್ತಾವೋ ಗೊತ್ತಾಗಲ್ಲ. ನಮ್ಮ ಕರ್ಮ ಸುಟ್ಟಾಗ ಒಂದು 8 ಗುಳಿಗೆ ಹಾಕ್ಕೊಂಬ್ಲಿ, ಅದು ಏನಾಗ್ಬಿಡ್ತತೆ, ನಮ್ಮ ಕಾಯಿಲೆ ಬಿಟ್ಟು ಹೋಗ್ಬಿಡ್ತದೆ. ಆಮೇಲೆ ನಾವು ಬಾಬಾ ನೆನಪು ಮಾಡಿ ಬಾಬನ ಜೊತೆಯಲ್ಲಿ ಇಟ್ಕೊಂಡಿವಿ ಅಂದರೆ ನಮಗೆ ಯಾವ ಔಷಧಿಯಿಂದ ಕಾಯಿಲೆ ಕಡಿಮೆ ಆಗ್ತತೋ ಅದನ್ನು ಅಲ್ಲಿಗೆ ಹೋಗಂಗೆ, ಅದು ಟಚ್ ಆಗಂಗೆ ಬಾಬಾ ನಮಗೆ ಟಚ್ ಕೊಡ್ತಾರೆ. ಅದು ಸರಿಯಾದ ಔಷಧ ನಮಗೆ ಸಿಗ್ತತೆ, ನಾವು ನಿರೋಗಿ ಆಗ್ತಾ ಹೋಗ್ತೀವಿ. ಇದು ಯಾವುದರಿಂದ ಸಾಧ್ಯ? ಬಾಬನ ನೆನಪು ಮಾಡೋದ್ರಿಂದ ನಾವು ನಿರೋಗಿ ಆಗೋಕ್ಕೆ ಸಾಧ್ಯ. ಮತ್ತು 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಬೇಕಾಗಿದೆ. ಸತ್ಯಯುಗದಲ್ಲಿ ಇಷ್ಟು ಜನ್ಮಗಳು, ತ್ರೇತಾಯುಗದಲ್ಲಿ ಇಷ್ಟು ಜನ್ಮಗಳು. ನಾವು ದೇವಿ ದೇವತಾ ಧರ್ಮದವರು ಪೂರ್ಣ 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ. ಮುಂದೆ ಹೋದಂತೆ ನೀವು ಬಹಳ ವೃದ್ಧಿ ಹೊಂದುತ್ತೀರಿ. ನಿಮ್ಮ ಸೇವಾ ಕೇಂದ್ರಗಳು ಸಾವಿರಾರು ಅಂದಾಜಿನಲ್ಲಿ ಸ್ಥಾಪನೆಯಾಗುತ್ತವೆ. ಗಲ್ಲಿಯೂ ತಿಳಿಸುತ್ತಾ ಇರುತ್ತಾರೆ, ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಈಗ ಮನೆಗೆ ಹಿಂತಿರುಗಿ ನಡೆಯಿರಿ. ತಂದೆ ಮತ್ತು ಆಸ್ತಿ ಏನು? ನಾವೇನು ಬಾಬಾ ನೆನಪು ಮಾಡ್ದಂಗಲ್ಲ, ಶಾಂತಿ, ಆನಂದ, ಪ್ರೀತಿ, ಕರುಣೆ, ಕ್ಷಮ, ಶಕ್ತಿ, ಜ್ಞಾನ, ಪವಿತ್ರತೆ, ಇವಷ್ಟೇ ನಮ್ಮ ಆಸ್ತಿ. ಅಷ್ಟಶಕ್ತಿಗಳು, ಜ್ಞಾನ, ಗುಣಗಳು ಇವು ತುಂಬ್ಕೊಂಡಿವಂದರೆ ನಾವು ಇವು ಇದ್ದಾಗ ನಾವೆಲ್ಲರಿಗೂ ಸುಖ ಕೊಡ್ತೀವಿ. ಎಲ್ಲರಿಗೂ ಸುಖ ಕೊಟ್ಟಾಗ ಎಲ್ಲರಿಂದ ಸುಖ ಪಡೆಯುವಂಥವ್ರಾಗ್ತೀವಿ. ಇದೇ ನಮ್ಮ ಆಸ್ತಿ. ಬಾಬಾ ಏನಂತ ಇದ್ದಾರೆ, ಇದಂತೂ ಚೀಚಿ ವಸ್ತ್ರವಾಗಿದೆ.
ಇದು ಬೇಹದ್ದಿನ ವೈರಾಗ್ಯವಾಗಿದೆ. ಸನ್ಯಾಸಿಗಳಂತೂ ಕೇವಲ ಹದ್ದಿನ ಮನೆಮಠವನ್ನು ಬಿಡುತ್ತಾರೆ. ಅವರು ಹಠಯೋಗಿಗಳಾಗಿದ್ದಾರೆ. ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಯಾಕೆ ಮನೆ ಬಿಟ್ಟು ಹೋಗ್ತಾರೆ? ಅವ್ರಿಗೆ ಬಾಬಾನ ಡೈರೆಕ್ಟ್ ಕನೆಕ್ಷನ್ ಇಲ್ಲಲ್ಲ. ಇದ್ರ ಮಧ್ಯೆ ಸಂಸಾರದ ಮಧ್ಯೆ ಇದ್ದರೂ ಭಗವಂತನ ಧ್ಯಾನ ಮಾಡೋ ಶಕ್ತಿ ಅವ್ರಿಗಿರಲ್ಲ. ವಿಘ್ನಗಳು ಆಗ್ತಾ ಇರ್ತವೆ, ಎಲ್ಲ ವಿಚಾರಗಳು, ದೇಹದ ಜಗತ್ತಿನ ವಿಚಾರಗಳು. ಅದಕ್ಕೆ ಮನೆ ಮಠ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಇವು ಯಾವುವು ನಮಗೆ ತೊಂದರೆ ಕೊಟ್ಟರು ಅವುಗಳ ಮೇಲೆ ವಿಜಯ ಪಡೆದು ನಾವು ಪರಂಧಾಮದಲ್ಲಿ ಬುದ್ಧಿ ಇಡೋಷ್ಟು ಶಕ್ತಿ ನಮಗೆ ಬಾಬಾನಿಂದ ಸಿಗ್ತಿರ್ತತೆ. ನಾವು ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬಾಬಾ ಏನಂತಾರೆ? ಅವರು ಹಠಯೋಗಿಗಳಾಗಿದ್ದಾರೆ. ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಈ ಭಕ್ತಿಯು ಸಹ ಅನಾದಿಯಾಗಿದೆ ಎಂದು ಹೇಳುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ಈ ಭಕ್ತಿಯು ದ್ವಾಪರದಿಂದ ಆರಂಭವಾಗುತ್ತದೆ. 84 ಪೀಳಿಗೆಗಳಲ್ಲಿ ಬಂದು ನೀವೀಗ ತಮೋಪ್ರಧಾನರಾಗಿದ್ದೀರಿ. ನೀವೇ ದೇವಿ ದೇವತೆಗಳಾಗಿದ್ದೀರಿ. ನಾವೇ ಕ್ರಿಶ್ಚಿಯನ್ನರಾಗಿದ್ದೆವು ಎಂದು ಕ್ರಿಶ್ಚಿಯನ್ನರು ಹೇಳುತ್ತಾರೆ. ಹಾಗೆಯೇ ನಾವು ಸತ್ಯಯುಗದಲ್ಲಿದ್ದೆವು. ತಂದೆಯು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದ್ದರು. ಯಾರು ಲಕ್ಷ್ಮೀನಾರಾಯಣರಾಗಿದ್ದರೋ ಅವರೀಗ ಬ್ರಾಹ್ಮಣರಾಗಿದ್ದೇವೆಂದು ನಾವೇ ಬ್ರಾಹ್ಮಣರಾಗಿದ್ದೇವೆಂದು ನೀವೀಗ ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ಒಬ್ಬರೇ ರಾಜರಾಣಿಯರಿದ್ದರು. ಒಂದು ಭಾಷೆ ಇತ್ತು. ಇದನ್ನು ಸಹ ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ. ನೀವೆಲ್ಲರೂ ಆದಿ ಸನಾತನ ಧರ್ಮದವರಾಗಿದ್ದೀರಿ. ನೀವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ಆತ್ಮವು ನಿರ್ಲೇಪವಾಗಿದೆ ಹಾಗೂ ಈಶ್ವರನು ಸರ್ವವ್ಯಾಪಿಯಾಗಿದ್ದಾರೆಂದು ಅವರು ಹೇಳುತ್ತಾರೆ ಶಾಸ್ತ್ರದಲ್ಲಿ. ಆದರೆ ಇದು ತಪ್ಪಾಗಿದೆ. ಎಲ್ಲರಲ್ಲಿ ಆತ್ಮವಿದೆ ಅಂದ ಮೇಲೆ ನಮ್ಮಲ್ಲಿ ಪರಮಾತ್ಮನಿದ್ದಾರೆಂದು ಹೇಗೆ ಹೇಳುತ್ತೀರಿ? ಆ ರೀತಿ ಇದ್ದಿದ್ದೇ ಆದರೆ ಎಲ್ಲರೂ ತಂದೆಯರಾಗಿ ಬಿಡುವರು. ಮನುಷ್ಯರು ಎಷ್ಟು ತಮೋಪ್ರಧಾನವಾಗಿ ಬಿಟ್ಟಿದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಆತ್ಮನೇ ಪರಮಾತ್ಮ ಅಂತ ಹೇಳೋದು ತಪ್ಪು ಅಂತಾರೆ. ಈಗ ಎಲ್ಲರಲ್ಲಿ ಪರಮಾತ್ಮ ಇದ್ದಾನ ಅಂದರೆ ಕಳ್ಳರಗದನ ಸುಳ್ಳರಗದನ ಅನ್ನೋದಾಯಿತು. ಇವಾಗ ಕಳ್ಳರಾಗಿದ್ದಿದ್ರೆ ಅವನು ಕಳ್ತನ ಮಾಡೋಕ್ಕೆ ಹೋಗ್ತಾ ಇದ್ನ? ಈಗ ನಾವು ಮನೆಗೆ ಯಜಮಾನ್ರು ಮನೆಗಿರ್ತೀವಿ. ನಾವು ಮನೆಗಿದ್ದಾಗ ಕಳ್ತನ ಆಯ್ತು, ಮಕ್ಕಳು ಬಜಾರ್ಗೆ ಹೋಗಿರ್ತಾರೆ. ನಾವು ಮನೆಗಿದ್ದಾಗ ಕಳ್ತನ ಆಯಿತು ಅಂದರೆ ಮಕ್ಕಳು ಬಂದು ಏನು ಹೇಳ್ತಾರೆ? ಯಜಮಾನ್ರಾಗಿರು ನೋಡ್ಕೊಳಕ್ಕೆ ಬರಲ್ಲೇನೋ ಅಂತ ಅಂತಾರೆ ಇಲ್ಲ. ಮತ್ತು ಕಳ್ಳನಾತ್ಮದ ಪರಮಾತ್ಮ ಇದ್ದಿದ್ದರೆ ಕಳ್ಳ ಕಳ್ತನ ಮಾಡೋಕ್ಕೆ ಹೋಗ್ತಾ ಇದ್ನ? ಇಲ್ಲ. ಅಂದರೆ ಕಳ್ಳರ ಆತ್ಮದ ಪರಮಾತ್ಮ ಇಲ್ಲ. ಆತ ಎಲ್ಲಂದರಲ್ಲಿ ಇಲ್ಲ. ಆತ ಯಾಕೆ ಅಂದರೆ ಎಲ್ಲಿದ್ದಾರೆ? ಕೋಟಿ ಕೋಟಿ ಮೈಲ್ ಆಚೆ ಪರಂಧಾಮದಲ್ಲಿದ್ದಾರೆ. ಯಾಕೆಂದರೆ ಅವರು ಈ ಜಗತ್ತಿನಾಗಿದ್ದಿದ್ರೆ ಈ ನೆಗೆಟಿವ್ ವೈಬ್ರೇಷನ್ ಅವ್ರಿಗೂ ಹರಡಿ ಅವರು ಪರಮಾತ್ಮನಾಗಿರ್ತಾ ಇರಲಿಲ್ಲ. ಅವ್ರಿಗಲ್ಲೂ ನೆಗೆಟಿವ್ ಶಕ್ತಿ ತುಂಬಿಡ್ತಿತ್ತು. ಆ ನೆಗೆಟಿವ್ ಶಕ್ತಿಗೆ ನೆಗೆಟಿವ್ ಶಕ್ತಿಯಿಂದ ಡಿಟ್ಯಾಚ್ ಆಗಿರೋಕ್ಕೆ ಅವರು ಕೋಟಿ ಕೋಟಿ ಮೈಲ್ ಆಚೆಯಲ್ಲಿದ್ದಾರೆ. ಅದಕ್ಕೆ ಅವರು ಸುಖನೂ ಬೇಡ ಅಂಥೇಳಿ ನಿರಾಕಾರದಲ್ಲಿ ಪರಂಧಾಮದಲ್ಲಿದ್ದಾರೆ. ಮತ್ತು ಸುಖ ಬೇಕು ಅಂದರೆ ಈ ಜಗತ್ತಿಗೆ ಬರಬೇಕು. ಮತ್ತು ಸುಖ ಇದ್ಮೇಲೆ ದುಃಖನೂ ಆಗ್ತದೆ. ಅನ್ನ ಮಾಡಿದ ಮೇಲೆ ಅಳಿಸ್ಲೇಬೇಕು. ಅಂದರೆ ಆತ್ಮನು ಮತ್ತೆ ಪತಿತ ಆಗಲೇಬೇಕು. ಮತ್ತು ಎಲ್ಲರೂ ಪತಿತ ಆಗಿ ಕೂತ್ಕೊಂಡ್ರೆ ಒಬ್ಬರಾದರೂ ದಡಕ್ಕಿದ್ರೆ ಎಲ್ಲರನ್ನ ಎಳೆದಾಕ್ಬೋದಲ್ಲ. ಎಲ್ಲರೀಗ ಮುಳುಗಿಬಿಟ್ಟಿವಿ ಕೆಸರಾಗ. ಬಾಬಾ ದಡದ ಮೇಲೆ ಅದಾರ, ನಮ್ಮನ್ನು ಒಬ್ಬೊಬ್ಬರನ್ನೇ ಎಳೆದಾಕ್ತಾರೆ. ಅದಕ್ಕೆ ಅವರೇನು ಕೋಟಿ ಕೋಟಿ ಮೈಲಾಚೆ ಪರಂಧಾಮದಲ್ಲಿ ಇದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಮನುಷ್ಯರು ಎಷ್ಟೊಂದು ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ. ಮೊದಲು ಏನು ಕೇಳುತ್ತಿದ್ದೀರೋ ಅದನ್ನೇ ನಂಬಿ ಬಿಡುತ್ತಿದ್ರಿ. ಈಗ ತಂದೆಯು ಬಂದು ಸತ್ಯವನ್ನು ತಿಳಿಸುತ್ತಾರೆ. ನಿಮಗೆ ಜ್ಞಾನದ 3ನೇ ನೇತ್ರವನ್ನು ಕೊಡುತ್ತಾರೆ. ಇದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಅಮರ ಕಥೆಯೂ ಇದಾಗಿದೆ. ಬಾಕಿ ಸೂಕ್ಷ್ಮವತನದಲ್ಲಿ ಕಥೆ ಇತ್ಯಾದಿಗಳಿರುವುದಿಲ್ಲ. ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಅಂದರೆ ಶಂಕರ ಪಾರ್ವತಿಗೆ ಅಮರ ಕಥೆ ಹೇಳಿದ ಅಂತ ವ್ರತಗಳು ಇರ್ತಾವೆ. ಶಂಕರ ಇರೋದೆಲ್ಲಿ? ಸೂಕ್ಷ್ಮವತನದಾಗ. ಅಲ್ಲಿ ಪಾರ್ವತಿ ಶಂಕರ ಅದು ಮಾತಾಡೋದು ಅವೆಲ್ಲ ಇರ್ತತೇನು? ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಅಮರರಾಗುವುದಕ್ಕಾಗಿ ಅಮರ ಕಥೆಯನ್ನು ಇಲ್ಲಿ ಸಂಗಮಯುಗದಲ್ಲಿ ಕೇಳ್ತಾ ಇದ್ದೀರಿ. ಆತ ಪರಮಾತ್ಮ, ನೀವೆಲ್ಲ ಪ್ರಿಯತಮೆ ಪಾರ್ವತಿಯರು. ಈಗ ಒಬ್ಬ ಪಾರ್ವತಿಗೆ ಅಮರ ಕಥೆ ಹೇಳಲ್ಲ, ನೀವೆಲ್ಲ ಪಾರ್ವತಿಯರಿಗೆ ನಾನು ಪರಮಾತ್ಮ ಹೇಳ್ತಾ ಇದ್ದೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಲ್ಲಿ ನೀವು ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದನ್ನು ತೆಗೆದುಕೊಳ್ಳುತ್ತೀರಿ. ಇಲ್ಲಂತೂ ಯಾರಾದರೂ ಸತ್ತರೆ ಅಳುತ್ತಾರೆ.
ಚೇರಾಡುತ್ತಾರೆ. ಸತ್ಯಯುಗದಲ್ಲಿ ಕಾಯಿಲೆ ಇತ್ಯಾದಿಗಳಿರುವುದಿಲ್ಲ, ಸದಾ ಆರೋಗ್ಯವಂತರಾಗಿರುತ್ತಾರೆ, ದೀರ್ಘಾಯುಷ್ಯ ಇರುತ್ತದೆ, ಅಲ್ಲಿ ಪತಿತತನವೇ ಇರುವುದಿಲ್ಲ. ಈಗ ಇದನ್ನು ಪಕ್ಕಾ ಮಾಡಿಕೊಳ್ಳಿ, ನಾವು 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ. ಈಗ ನಮ್ಮನ್ನು ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ. ಪಾವನರಾಗುವ ಯುಕ್ತಿಯನ್ನು ನಿಮಗೆ ತಿಳಿಸುತ್ತಾರೆ. ಮಕ್ಕಳೇ, ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ. ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣರು, ನಂತರ ಕಲೆಗಳು ಕಡಿಮೆಯಾಗತೊಡಗುತ್ತವೆ. ಅಂದರೆ ಮೊಬೈಲ್ ಯೂಸ್ ಮಾಡ್ದಂಗೆಲ್ಲ ಹೆಂಗೆ ಚಾರ್ಜ್ ಕಡಿಮೆ ಆಗ್ತೈತೋ, ನಾವು ಒಂದು ದೇಹ ಬಿಟ್ಟು ಒಂದು ದೇಹ ತೊಗೊಳಂಗಲ್ಲ, ನಮ್ಮಲ್ಲಿ ಕೂಡ ಕಲೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಈಗ ನಿಮ್ಮಲ್ಲಿ ಯಾವುದೇ ಕಲೆ ಇಲ್ಲ. ತಂದೆಯೇ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಮುಕ್ತಿದಾತನೆಂದು ಹೇಳಲಾಗುತ್ತದೆ. ಎಲ್ಲರನ್ನೂ ತಮ್ಮ ಜೊತೆ ಕರೆದುಕೊಂಡು ಹೋಗುತ್ತಾರೆ. ನಿಮ್ಮ ಗುರುಗಳು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುವರೇ? ಆ ಗುರುಗಳಂತೂ ಹೊರಟು ಹೋದರೆ ಅವರ ಶಿಷ್ಯರು ಅವರ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಮತ್ತೆ ಶಿಷ್ಯರಲ್ಲಿ ಬಹಳ ಗಡಿಬಿಡಿಯಾಗುತ್ತದೆ. ಸ್ಥಾನಕ್ಕಾಗಿ ಪರಸ್ಪರ ಹೊಡೆದಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ಆತ್ಮರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವು ಸಂಪೂರ್ಣರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸುವಿರಿ ಮತ್ತು ಪದವಿ ಭ್ರಷ್ಟವಾಗುವುದು. ಇಲ್ಲಿ ರಾಜಧಾನಿಯ ಸ್ಥಾಪನೆಯಾಗುತ್ತಿದೆ. ಏನು ಹೇಳಿದರು ಬಾಬಾ? ನೀವು ಸಂಪೂರ್ಣರಾಗದಿದ್ದರೆ ಏನು? ಪಾಪ ಉಳಿಸ್ಕೊಂಡಿದ್ರೆ ಶಿಕ್ಷೆ ಭೋಗಿಸ್ತೀವಿ ಮತ್ತು ಪದವಿನೂ ಕಡಿಮೆ ಸಿಗ್ತತೆ ಅಂದರು ಬಾಬಾ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ನೆನಪಿನ ಇಂತಹ ಅಭ್ಯಾಸ ಮಾಡಬೇಕು. ಕೆಟ್ಟ ವಿಚಾರದವರು ಮುಂದೆ ಬರುತ್ತಿದ್ದಂತೆ ಅವರೂ ಪರಿವರ್ತನೆಯಾಗಿ ಬಿಡಲಿ. ನನ್ನವರು ಒಬ್ಬ ತಂದೆ ವಿನಃ ಯಾರೂ ಇಲ್ಲ. ಈ ಪುರುಷಾರ್ಥದಲ್ಲಿ ಇರಬೇಕಾಗಿದೆ. ಏನು? ಕೆಟ್ಟ ವಿಚಾರದವರು ಮುಂದೆ ಬಂದರೆ ಪರಿವರ್ತನೆ ಆಗಿಬಿಡಬೇಕು, ಅಷ್ಟು ಯೋಗ ಶಕ್ತಿ ಇರಬೇಕು ಅಂತಾರೆ ಬಾಬಾ. ಅಂದ್ರೇನು? ಮಮ್ಮದ ಇದು ಒಂದು ಸಲ ಆದರೆ ಇಡೀ ಊರಿನವರೇ ಗುಂಪು ಕಟ್ಕೊಂಡು ಬಂದಿದ್ದರು. ಯಾರು ಅವರು ಮಮ್ಮ ಅಂತೇಳಿ ಬಡಿಗೆಗಳು ತಗೊಂಡು ಬಂದುಬಿಟ್ಟಿದ್ರು ಜಗಳ ಮಾಡೋಕ್ಕೆ. ಆದರೆ ಮಮ್ಮ ತಪಸ್ಸಿಗೆ ಕುಂತಿದ್ರು. ಬಾಗಿಲು ಹಾಕಿದ್ರು. ಏನು ಗಲಾಟೆ ಮಾಡ್ತಾರಂತ ಅಕ್ಕಂದರು. ಬಾಗಿಲು ಒಡೆದು ಒಳಗೆ ಹೋದರು. ಬಟ್ 3ನೇ ಮಾಳಿಗೆ ಕುಂತಿದ್ರು. ಅವರು ಹೋಗಿ ಅಲ್ಲಿ ಎದ್ದಾಗ ಮಾತಾಡೋಣ ಅಂತ ಕುಂತರು. ಅವ್ರ ತಪಸ್ಸು ಕಣ್ಣು ಕೂಡ ಮಿಟುಕಿಸ್ದಂಗೆ ತಪಸ್ಸಿಗೆ ಕುಂತಿದ್ರು. ಅವ್ರು ಇವಾಗ ಎಚ್ಚರ ಆಗ್ತಾರೆ, ಅವಾಗ ಎಚ್ಚರ ಆಗ್ತಾರೆ ಅಂದರೆ ಎಚ್ಚರ ಆಗಲೇ ಇಲ್ಲ. ಆ ತಪಸ್ಸಿನ ಶಕ್ತಿ, ಆ ಶಾಂತಿಯ ಕಿರಣ ಹರಡಿದಂಗಲ್ಲ. ಅವರಲ್ಲಿನ ಕ್ರೋಧ ಎಲ್ಲ ಶಾಂತಿ ಆಯಿತು. ಮತ್ತು ಜಗದಂಬೆಯ ಸಾಕ್ಷಾತ್ಕಾರ ಆಯಿತು. ಕೈ ಮುಗಿದು ಹೊರಟು ಹೋದರು. ಅಂದರೆ ಎಷ್ಟು ಶಕ್ತಿ ಇರಬೇಕಂದ್ರು ಬಾಬಾ. ಎಂಥ ಕೆಟ್ಟವರೇ ನಿಮ್ಮ ಮುಂದೆ ಬರಲಿ, ಅವರು ಪರಿವರ್ತನೆ ಆಗಿಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಸ್ವರಾಜ್ಯವನ್ನು ಪಡೆಯುವುದಕ್ಕಾಗಿ ಶರೀರ ಸಹಿತ ಏನೆಲ್ಲವೂ ಇದೆಯೋ ಅದೆಲ್ಲವನ್ನು ಬಲಿಹಾರಿ ಮಾಡಬೇಕಾಗಿದೆ. ಯಾವಾಗ ಈ ರುದ್ರಜ್ಞಾನ ಯಜ್ಞದಲ್ಲಿ ಎಲ್ಲವನ್ನು ಸ್ವಹ ಮಾಡುವಿರೋ ಆಗ ರಾಜ್ಯ ಪದವಿಯು ಸಿಗುವುದು. ಬಾಬಾ ಏನಂತಾರೆ? ಸ್ವರಾಜ್ಯ ಪಡಿಬೇಕು ಅಂದರೆ ಎಲ್ಲದನ್ನು ಸ್ವಾಹ ಮಾಡಿರಿ ಅಂದರೆ ಸ್ವರಾಜ್ಯ ಆತ್ಮಿಕ ಸ್ಥಿತಿ ಬರಬೇಕಂದ್ರೆ ನಂದು ಅನ್ನೋದು ಯಾವುದು ಇರಬಾರ್ದು. ನನ್ನ ದೇಹ, ನನ್ನ ಸಂಬಂಧ, ನನ್ನ ವಸ್ತು ಇದು ನಂದು ಅಂಬೋದು ಇರಬಾರ್ದು. ಈ ದೇಹ ಬಾಬನ ಯಜ್ಞಕ್ಕೆ ಮೀಸಲು, ಈ ಮನಸ್ಸು ಬಾಬನ ನೆನಪಿಗೆ, ಈ ಪರಿವಾರ ನಂದಲ್ಲ, ಬಾಬನ ಪರಿವಾರ, ನಾನು ಟ್ರಸ್ಟಿ. ಈ ಥರ ಎಲ್ಲದನ್ನು ತನು ಮನ ಧನ ಸಮಯ ಸಂಬಂಧ ಸಂಪರ್ಕ ಎಲ್ಲದನ್ನು ಬಲಿಹಾರಿ ಮಾಡಿ ನಿಂದು ಅನ್ನೋದು ಮಾಡಿ ಸತತ ಆತ್ಮಿಕ ಸ್ಥಿತಿಯಲ್ಲಿ ಬಾಬಾ ನೆನಪು ಮಾಡಿದಾಗ ಆಗ ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲಿಂಗ್ ಕೆಪ್ಯಾಸಿಟಿ ಬಂದು ಸ್ವರಾಜ್ಯ ಅಧಿಕಾರಿ ಆಗೋಕ್ಕೆ ಸಾಧ್ಯ. ಈ ಥರ ಪುರುಷಾರ್ಥದಿಂದ ರಾಜಪದವಿ ಪಡಿತೀರಿ. ವರದಾನ: ಸಹನಾಶಕ್ತಿಯ ವಿಶೇಷತೆಯ ಮೂಲಕ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂಥ ದೃಢ ಸಂಕಲ್ಪಧಾರಿ ಭವ. ಏನು ಹೇಳಿದರು ಬಾಬಾ? ಸಹನಶಕ್ತಿಯಿಂದ ಅನ್ಯರ ಸಂಸ್ಕಾರ ಪರಿವರ್ತನೆ ಮಾಡಿರಿ ಅಂದರು. ಅಂದರೆ ಅವ್ರ ವೈಬ್ರೇಷನ್ನೇ ನಾವು ಟಚ್ ಆಗೋಕ್ಕಲ್ಲ ಬಾಬಾ ನಮಗೆ ಯೋಗ ಮಾಡಿಸೋದು, ಜ್ಞಾನ ಕೊಡೋದು. ಅಂದರೆ ಅವ್ರು ಬೈದ್ರಿ ಅದಕ್ಕೆ ನಾನು ಬೈದೆ, ಅದಕ್ಕಲ್ಲ ಬಾಬಾ ಕೊಡ್ತಾ ಇರೋದು, ಪುರುಷಾರ್ಥ ಮಾಡಿಸ್ತಾ ಇರೋದು. ನಮ್ಮ ವೈಬ್ರೇಷನ್ಗೆ
ಅವ್ರನ್ನ ತನ್ಕೋಬೇಕಂದ್ರೆ ಏನಿರ್ಬೇಕಂತ ಹೇಳಿದರು, ಸಹನೆಯಿಂದ. ಅವ್ರು ಬೆಂಕಿ ಉಗ್ಗಿದ್ರೆ ನಾವು ನೀರು ಉಗ್ಗೋದು. ಅವ್ರು ಏನೇ ಮಾಡಿದರೂ ನಾವು ಸ್ನೇಹ ಪ್ರೀತಿ ಕೊಟ್ಟಂತೆಲ್ಲ ಅವ್ರೇನಾಗ್ತಾರೆ, ಪರಿವರ್ತನೆ ಆಗ್ತಾರೆ. ಇಂಥವ್ರಾಗ್ರಿ ಅಂತ ವರದಾನ ಕೊಡ್ತಾ ಇದ್ದಾರೆ ಬಾಬಾ. ಹೇಗೆ ಬ್ರಹ್ಮ ತಂದೆಯು ಜ್ಞಾನಿ ಹಾಗೂ ಅಜ್ಞಾನಿ ಆತ್ಮರ ಮೂಲಕ ಆಗಿರುವ ಟೀಕೆಯನ್ನು ಸಹನೆ ಮಾಡುತ್ತಾ ಅದನ್ನು ಪರಿವರ್ತನೆ ಮಾಡಿಬಿಟ್ಟರು, ಹಾಗಾದರೆ ಫಾಲೋ ಫಾದರ್ ಮಾಡಿರಿ. ಇದಕ್ಕಾಗಿ ಕೆಲವು ತಮ್ಮ ಸಂಕಲ್ಪಗಳಲ್ಲಿ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ. ಇದು ಎಲ್ಲಿಯವರೆಗೆ ಆಗುತ್ತದೆ ಎಂದು ಯೋಚಿಸಬಾರದು. ಕೇವಲ ಮೊದಲು ಸ್ವಲ್ಪ ಹೇಗಾಗುವುದೋ ಎಲ್ಲಿಯವರೆಗೆ ಸಹನೆ ಮಾಡುತ್ತೇವೆಯೋ ಎಂದೆನಿಸುತ್ತದೆ. ಆದರೆ ಒಂದು ವೇಳೆ ತಮಗಾಗಿ ಯಾರೇನಾದರೂ ಮಾತನಾಡುತ್ತಾರೆ ಎಂದರೂ ಸಹ ತಾವು ಶಾಂತವಾಗಿರಿ, ಸಹನೆ ಮಾಡಿಕೊಳ್ಳುತ್ತೀರಿ ಎಂದರೆ ಅವರು ಸಹ ಬದಲಾಗಿ ಬಿಡುವರು. ಇದರಲ್ಲಿ ಕೇವಲ ಹೃದಯದ ವಿದೀರ್ಣರು ಆಗಬಾರದು. ಅಂದರೆ ಏನೇ ಸಮಸ್ಯೆ ಬಂದಾಗ ಇನ್ನೂ ಎಷ್ಟೊಂತಹ ಸಹಿಸ್ಬೇಕಪ್ಪ ಭಗವಂತ ಅಂತಂದರೆ ಅಲ್ಲಿ ನಿಮಗೆ ಎಷ್ಟು ದಿನ ಸಹನೆ ಮಾಡೋಕ್ಕಾಗಲ್ಲ. ಆದರೆ ಎಷ್ಟೇ ಇದಿರಲಿ ಸಹನೆಯಿಂದ ನೀವು ಇದ್ದಾಗ ಏನಾಗ್ತೈತೆ, ಒಂದು ದಿನ ಅವರು ಬದಲಾಗಿಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್: ಸಂಗಮದಲ್ಲಿ ಸಹನೆ ಮಾಡುವುದು, ಬಾಗುವುದು ಇದು ಅತಿ ಶ್ರೇಷ್ಠವಾದ ಮಹಾನತೆ ಆಗಿದೆ. ಸಹನೆ ಮಾಡುವುದು ಅಂದರೆ ಸಹನೆ ಮಾಡಿದಾಗ ಸಮಸ್ಯೆಗಳ ಮೋಡಗಳು ತಾನಾಗೇ ಮುಂದೆ ಹೋಗ್ಬಿಡ್ತವೆ. ಸ್ವಲ್ಪ ಹೊತ್ತು ಸಹನೆ ಇತ್ತು ಅಂದರೆ ಒಂದು ಪಾಯಿಂಟ್. ಇನ್ನೊಂದು, ಸಹನೆಯಲ್ಲಿದ್ದಾಗ ನಾನೇನು ತಪ್ಪು ಮಾಡಿದೆ ಅನ್ನೋ ಅರಿವು ಬರ್ತದೆ. ಹಂಗಾಗಿ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗ್ತಾವೆ. ಅದಕ್ಕೆ ಅದೇ ಅತಿ ಶ್ರೇಷ್ಠವಾದ ಮಾನ್ಯತೆ. ಸರಿಯಾಗಿ ಸಮಸ್ಯೆ ಪರಿಹಾರ ಆಯ್ತಂದ್ರೆ ಮಹಾನ್ ವ್ಯಕ್ತಿಗಳು ಅಂತಾರೆ. ಅವ್ಯಕ್ತ ಸೂಚನೆ: ಬಾಪ್ದಾದರವರು ಬಯಸುತ್ತಾರೆ ಮಕ್ಕಳಲ್ಲಿ ಮೊದಲು ಜೊತೆಗಾರರಲ್ಲಿ ಸೇವೆಯಲ್ಲಿ ವಾಯುಮಂಡಲದಲ್ಲಿ ಏಕತೆ ಇರಲಿ. ನಂತರ ಒಂದೇ ಬಲ, ಒಂದೇ ಭರವಸೆ, ಏಕಮತವಾಗಿ. ಆಗ ಸೇವೆಯಲ್ಲಿ ಸಫಲತೆ ಸಿಗುತ್ತದೆ. ಹೇಗೆ ತೆಂಗಿನಕಾಯಿಯನ್ನು ಒಡೆದು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡುತ್ತೀರಿ, ಹಾಗೆಯೇ ಏಕಮತ, ಒಂದೇ ಬಲ, ಒಂದೇ ಭರವಸೆ ಮತ್ತು ಏಕತೆಯ ರಿಬ್ಬನ್ ಕಟ್ ಮಾಡಿ ಮತ್ತು ನಂತರ ಸರ್ವರ ಸಂತುಷ್ಟತೆ ಪ್ರಸನ್ನತೆಯ ತೆಂಗಿನಕಾಯನ್ನು ಒಡೆಯಿರಿ. ಈ ನೀರು ಧರಣಿಯಲ್ಲಿ ಹಾಕಿ ನಂತರ ನೋಡಿ ಸಫಲತೆ ಎಷ್ಟಾಗುತ್ತದೆ ಎಂದು. ಏನು ಹೇಳಿದರು ಬಾಬಾ? ಎಲ್ಲರದು ಒಂದೇ ಬಲ, ಒಂದೇ ಮಾತು ಇರಬೇಕು ಅಂತ ಹೇಳ್ತಾರೆ ಬಾಬಾ. ಆಗ ಸಫಲತೆ ಸಿಗ್ತತೆ ಅಂತ ಹೇಳ್ತಾರೆ. ಆಗ ಏನಾಗ್ತತೆ, ಆಗ ಏಕತೆಯ ರಿಬ್ಬನ್ ಕಟ್ ಮಾಡಿರಿ, ಸರ್ವರ ಸಂತುಷ್ಟತೆ ಪ್ರಸನ್ನತೆಯ ತೆಂಗಿನಕಾಯಿಯನ್ನು ಒಡೆಯಿರಿ. ಆಗ ನೀರು ಧರಣಿಯಲ್ಲಿ ಹಾಕಿ ನಂತರ ನೋಡಿ ಸಫಲತೆ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.